ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದೂಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ಟೈಮ್ ಪಾಸಿಗೆಲ್ಲ ತಿನ್ನೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಬೇಕರಿ ಸ್ಟೈಲಲ್ಲಿ ಮಿಕ್ಸ್ಚರ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಕ್ಸ್ಚರ್ ಮಾಡೋದು ತುಂಬಾನೇ ಈಸಿ. ಮತ್ತು ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿ ಆರಾಮಾಗಿ ಮಿಕ್ಸ್ಚರ್ನ ಮಾಡ್ಕೋಬೋದು. ಮಾಡೋದು ಕೂಡ ತುಂಬಾನೇ ಸುಲಭ ಮತ್ತು ತುಂಬ ಬೇಗನೆ ಮಾಡ್ಕೋಬೋದು. ಸಂಜೆ ಟೀ ಜೊತೆಗೆಲ್ಲ ತಿನ್ನೋಕ್ಕೂ ಕೂಡ ಸೈಡ್ಸಿಗೆ ಚೆನ್ನಾಗಿರುತ್ತೆ. ನಾವು ಅಂಗಡಿಲೆಲ್ಲ ತೊಗೊಂಬಂದ್ರೆ ಮಿಕ್ಸ್ಚರ್ ಎಲ್ಲ ತುಂಬಾನೇ ಕಾಸ್ಟ್ಲಿ. ಹಾಗಾಗಿ ನೀವು ಮನೇಲಿ ಸ್ವಲ್ಪ ಕಡಲೆ ಹಿಟ್ಟಿಂದನೇ ಮಾಡಿದ್ರೆ ಜಾಸ್ತಿ ಮಿಕ್ಸ್ಚರ್ ಆಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆನ ತಗೊಳ್ಳಿ. ಅದಕ್ಕೆ ನಾನು ಅರ್ಧ ಕೆಜಿ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆಜಿ ಆಗೋಷ್ಟು ಕಡಲೆ ಹಿಟ್ಟಲ್ಲಿ ಮಿಕ್ಸ್ಚರ್ನ ಮಾಡ್ತಾ ಇದ್ದೀನಿ. ನೀವು ಎಷ್ಟನ್ನು ಯೂಸ್ ಮಾಡಿ ಮಾಡ್ತೀರಾ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪನ್ನ ನೋಡಿ ಹಾಕೊಳ್ಳಿ. ಉಪ್ಪಾದ್ರೂ ಚೆನ್ನಾಗಿರಲ್ಲ, ಸಪ್ಪೆ ಇದ್ರೂ ಟೇಸ್ಟ್ ಇರೋದಿಲ್ಲ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ. ಇದು ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಜಾಸ್ತಿನೇ ಹಾಕೊಳ್ಳಿ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಅಜ್ವಾನನ ಸೇರಿಸ್ತಾ ಇದ್ದೀನಿ. ಅಂದರೆ ಓಮ್ ಕಾಳನ್ನ ಹಾಕ್ತಾ ಇದ್ದೀನಿ 1 ಸ್ಪೂನಷ್ಟು. ಮತ್ತು ಎಣ್ಣೆನ ಬಿಸಿ ಮಾಡ್ಕೊಂಡಿರೋ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕ್ಕೊಂಡಿದ್ದೀನಿ. ಈ ಬಿಸಿ ಎಣ್ಣೆ ಹಾಕೋದ್ರಿಂದ ಮಿಕ್ಸ್ಚರು ತುಂಬ ಗರಿ ಗರಿಯಾಗಿ ಸಾಫ್ಟಾಗಿ ಬರುತ್ತೆ. ನಿಮಗೆ ಗಟ್ಟಿ ಗಟ್ಟಿ ಅನಿಸಲ್ಲ ಮಿಕ್ಸ್ಚರು. ನೀವು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಹಾಕೋಬೋದು. ನಾನಿಲ್ಲಿ ಎಣ್ಣೆನ ಯೂಸ್ ಮಾಡಿದ್ದೀನಿ. ಎಣ್ಣೆ ಚೆನ್ನಾಗೆ ಕಾದಿರಬೇಕು. ಕಾಯಿದ್ರೆ ಕಾದಿಲ್ಲದೆ ಇರೋದು ಹಾಕಿದ್ರೆ ಅಷ್ಟುಗೆ ಸಾಫ್ಟಾಗಿ ಬರಲ್ಲ ಮಿಕ್ಸ್ಚರು. ನೀವು ಎಣ್ಣೆನ ಚೆನ್ನಾಗೆ ಕಾಯಿಸ್ಕೊಂಡು ಹಿಟ್ಟು ಮೇಲೆ ಹಾಕಿದಾಗ ಮಿಕ್ಸ್ಚರು ಸೇಮ್ ಬೇಕ್ರಿ ಸ್ಟೈಲಲ್ಲಿ ಹೇಗಿರುತ್ತೆ ಸಾಫ್ಟಾಗಿ ಗರಿ ಗರಿಯಾಗಿ ಅದೇ ರೀತಿ ಬರುತ್ತೆ ಮಿಕ್ಸ್ಚರು. ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಹಿಂಗನ್ನ ಸೇರಿಸ್ಕೊಂಡಿದ್ದೀನಿ ನಾನು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ನಾವು ಚಕ್ಲಿಗೆಲ್ಲ ಕಲಿಸ್ಕೊತೀವಲ್ಲ ಹಿಟ್ಟು, ಅದಕ್ಕಿದ್ರೆ ಸಾಕು ನೋಡಿ. ಇಷ್ಟಿದ್ರೆ ಸಾಕು. ಈ ಥರ ಚೆನ್ನಾಗಿ ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಇಷ್ಟು ಗಟ್ಟಿಗಿದ್ರೆ ಸಾಕು. ನಾನು ಚಕ್ಲಿ ಒತ್ತ ಅಂತ ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಬೇರೆ ಬೇರೆ ಥರ ಬಿಲ್ಲೆಗಳಿರ್ತವೆ. ಇದರಲ್ಲಿ ಮಿಕ್ಸ್ಚರ್ದು ಕೂಡ ತುಂಬ ದಪ್ಪ ಮಿಕ್ಸ್ಚರ್ದು ಇರುತ್ತೆ, ತುಂಬ ಪುಟಾಣಿ ಮಿಕ್ಸ್ಚರ್ದು ಬರುತ್ತೆ, ಒಂದು ಮೀಡಿಯಮ್ದು ಇರುತ್ತೆ. 3 ಥರ ಇರುತ್ತೆ. ನಾನು ಮೀಡಿಯಮ್ ಸೈಜ್ ಮಿಕ್ಸ್ಚರ್ನ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡದು ಮಾಡ್ತಾ ಇಲ್ಲ, ತುಂಬ ಚಿಕ್ಕದೂ ಮಾಡ್ತಾ ಇಲ್ಲ. ಮೀಡಿಯಮ್ ಸೈಜು ಬಿಲ್ಲೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಳಗಡೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಯಾಕಂದರೆ ಹಿಟ್ಟು ಅಂಟ್ಕೊಳ್ಳಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಸುತ್ತ ಎಣ್ಣೆನ ಹಚ್ಕೊಳ್ಳಿ. ಆ ಚಕ್ಲಿ ಹೋಳಿಗೆ ನಿಮಗೆ ಎಷ್ಟು ಹಿಟ್ಟು ಸೇರ್ಸೋಕ್ಕಾಗುತ್ತೆ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ ಚಕ್ಲಿ ಹೋಳು ಒಳಗಡೆ. ಹಿಟ್ಟನ್ನು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಂಡಿರ್ಬೇಕು ನೋಡಿ. ಆಮೇಲೆ ಮುಚ್ಚಳನ ಕ್ಲೋಸ್ ಮಾಡಿ ಈ ಥರ ನೀಟಾಗಿ ಟೈಟ್ ಮಾಡಿ. ಅಂದರೆ ನಿಮ್ಮ ಹತ್ರ ಯಾವ ಥರ ಚಕ್ಲಿ ಹೋಳಿದೆ ಅದರಲ್ಲಿ ಮಾಡ್ಕೊಳ್ಳಿ. ಕೆಲವ್ರದ್ದು ಪ್ರೆಸ್ ಮಾಡೋದಿರುತ್ತೆ, ಕೆಲವ್ರದ್ದು ಈ ಥರ ತಿರುಗಿಸೋದಿರುತ್ತೆ. ನಿಮ್ಮ ಹತ್ರ ಯಾವುದಿದೆ ಅದರಲ್ಲಿ ಮಾಡ್ಕೋಬೋದು. ನಾನು ಮೊದಲೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಈಗ ಡೈರೆಕ್ಟಾಗಿ ನಾನು ಎಣ್ಣೆಗೆ ಒತ್ಕೊತಾ ಇದ್ದೀನಿ ನೋಡಿ. ಈ ಥರ ಸುತ್ತ ರೌಂಡಕ್ಕೆ ಒಂದೇ ಸಲ ಹೊತ್ಕೊಂಡ್ಬಿಡ್ಬೋದು ನೀವು. ಅಂದರೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ದಾಗ ಎಣ್ಣೆದು ಹಬೆ ಕೈಗೆ ಬಿಸಿ ಆಗ್ತಾ ಇರುತ್ತೆ. ನೋಡಿ ನಿಧಾನಕ್ಕೆ ಹಾಕೊಳ್ಳಿ. ಮತ್ತೆ ಬೇಯೋದು ಕೂಡ ತುಂಬಾನೇ ಬೇಗ ಬೇಯುತ್ತಿದ್ದು. ಬೇಯೋದಿಲ್ಲ, ಲೇಟ್ ಇಲ್ಲ. ಒಂದು 2-3 ನಿಮಿಷಕ್ಕೇನೆ ಕೂಡ ಬೆಂದ್ಬಿಡುತ್ತೆ. ಒಂದು 2-3 ನಿಮಿಷ ಆಗಿದ ತಕ್ಷಣನೇ ನೀವು ಮತ್ತೆ ಒಂದ್ಸಲ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳಿ. ಒಂದು 3-4 ನಿಮಿಷಕ್ಕೆಲ್ಲ ಮಿಕ್ಸ್ಚರು ಬೆಂದ್ಬಿಡುತ್ತೆ. ತುಂಬ ಹೊತ್ತು ಬೇಯಿಸ್ಬೇಕು ಅನ್ನೋದೇನಿಲ್ಲ. ತುಂಬ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ಇದು. ತುಂಬ ಲೇಟೇನು ಆಗಲ್ಲ ಮಾಡೋದಕ್ಕೆ. ಈ ಚಕ್ಲಿ ಇದೆಲ್ಲ ಅಂದರೆ ಬೇಯಿಸೋದು ತುಂಬ ಲೇಟ್ ಆಗುತ್ತೆ. ಚಕ್ಲಿ ಮಾಡೋದ್ರಲ್ಲಿ ಬೇಯಿಸೋದೇ ತುಂಬ ಕೆಲಸ. ಅದರಲ್ಲಿ ಮಿಕ್ಸ್ಚರೆಲ್ಲ ಆಗೇನಿಲ್ಲ, ತುಂಬ ಬೇಗನೆ ಬೆಂದ್ಬಿಡುತ್ತೆ ನೋಡಿ. ಇಷ್ಟು ಕಲರ್ ಬಂದರೆ ಸಾಕು ಮಿಕ್ಸ್ಚರು. ಇನ್ನೊಂದ್ಸಲ ಉಲ್ಟಾ ಮಾಡಿ. ಮತ್ತು ಉರಿ ಜಾಸ್ತಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ನಿಮಗೆ ಫುಲ್ಲು ಸೀದಂಗೆ ಅನಿಸ್ಬಿಡುತ್ತೆ. ಆ ಫ್ಲೇವರ್ ಸೀದಿರೋ ಫ್ಲೇವರು ಕೂಡ ಚೆನ್ನಾಗಿ ಅನಿಸಲ್ಲ.
ನೋಡಿ ಇದೇ ತರ ನೀಟಾಗಿ ಕಲರ್ ಕೂಡ ಹೀಗೆ ಇರಬೇಕು. ಸೀದಿರೋ ತರ ಅನ್ಸಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇನೆ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆದ್ರೆ ಸಾಕು. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮತ್ತೆ ತುಂಬಾ ಗರಿ ಗರಿಯಾಗಿ ಸಾಫ್ಟ್ ಆಗಿ ನಿಮಗೆ ಬೇಕರಿಲೆಲ್ಲ ಯಾವ ತರ ಸಿಗುತ್ತೆ ಮಿಕ್ಸ್ಚರು ಅದೇ ರೀತಿ ಬಂದಿದೆ. ಇದು ಟ್ರಿಕ್ಸ್ ಏನಂದ್ರೆ ನೀವು ಎಣ್ಣೆನ ಬಿಸಿ ಮಾಡಿ ಹಾಕೊಂತೀರಲ್ಲ ಅದರಿಂದನೇ ಸಾಫ್ಟ್ ಆಗಿ ಬರೋದು ಮಿಕ್ಸ್ಚರು. ನೀವು ಹಾಗೆ ಹಾಕೊಂಡ್ಬಿಟ್ರೆ ಅದು ಗಟ್ಟಿ ಅನ್ಸುತ್ತೆ ಸ್ವಲ್ಪ. ಮತ್ತೆ ನಾನು ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ. ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ಈ ತರ ರೌಂಡ್ಗೆ ಒಂದ್ ರೌಂಡ್ ಫುಲ್ಲು ಹಾಕೊಂಡ್ಬಿಡ್ಬೋದು. ನೀವು ಎಣ್ಣೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಫುಲ್ ಒಂದೇ ಸಲ ಹೊತ್ಬಿಡ್ಬೋದು. ಈ ತರ ನೀಟಾಗಿ ಒಂದ್ಸಲ ಹೊತ್ಕೊಳ್ಳಿ. ಹೊತ್ತುವಾಗ ಹುಷಾರು ಫ್ರೆಂಡ್ಸ್, ಅದು ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ಎಣ್ಣೆದು ಹಬೆ ಕೈಗೆ ಬಿಸಿ ಆಗ್ತಾ ಇರುತ್ತೆ. ನೋಡಿ ನಿಧಾನಕ್ಕೆ ಹಾಕೊಳ್ಳಿ. ಈ ತರ ಚೆನ್ನಾಗಿ ನೋಡಿ ಹಾಕಿದ್ ಒಂದು ಮಿನಿಟಿಗೆನೆ ಅದು ನೀಟಾಗಿ ಬೆಂದಿರೋ ತರ ಅನ್ಸ್ಬಿಡುತ್ತೆ ಮೇಲೆಲ್ಲ. ಒಂದ್ 2 ನಿಮಿಷ 3 ನಿಮಿಷ ಆಗಿದ ತಕ್ಷಣನೇ ಒಂದ್ಸಲ ಉಲ್ಟಾ ಮಾಡ್ಕೊಳ್ಳಿ. ನೋಡಿ ಈ ತರ ನಿಧಾನಕ್ಕೆ ಉಲ್ಟಾ ಮಾಡ್ಕೊಳ್ಳಿ. ಆ ಸರ್ಕಲ್ ತರ ಚಕ್ಲಿ ತರ ಹಾಗೆ ಇರುತ್ತೆ ಅದು. ಅದೇ ರೀತಿ ನೀಟಾಗಿ ಉಲ್ಟಾ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ಉಲ್ಟಾ ಮಾಡ್ಕೊಂಡು ಒಂದ್ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಕ್ವಿಕ್ ಆಗುತ್ತೆ. ತುಂಬಾ ಲೇಟ್ ಆಗುತ್ತೆ ಅನ್ನೋ ತರ ಎಲ್ಲ ಏನಿಲ್ಲ. ತುಂಬಾ ಅಂದ್ರೆ ತುಂಬಾನೇ ಬೇಗ ಮಾಡ್ಕೋಬಹುದು. ಅಂಗಡಿಲೆಲ್ಲ ತುಂಬಾನೇ ಕಾಸ್ಟ್ಲಿ ಮಿಕ್ಸ್ಚರ್ಗಳನ್ನ ತಗೋಬೇಕು ಅಂದ್ರೆ ಮತ್ತೆ ಯಾವ್ಯಾವ್ದೋ ಎಣ್ಣೆ ಕರ್ದಿರೋ ಎಣ್ಣೆನಲ್ಲೇ ಕರ್ದಿ ಮಾಡಿರ್ತಾರೆ. ಹಾಗಾಗಿ ನಾವು ಮನೇಲೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೈಜೆನಿಕ್ ಆಗು ಮಾಡ್ಕೋಬಹುದು. ನಾವು ಯಾವುದೇ ಒಂದು ಪದಾರ್ಥ ಆದ್ರೂ ಮನೇಲಿ ಮಾಡ್ಕೊಂಡಾಗ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಹಾಗಾಗಿ ಆದಷ್ಟು ಮನೇಲೆ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಕಾಯ್ದಿರ ಅಂತ ಎಣ್ಣೆಗೆನೆ ನಾನಿಲ್ಲಿ 1 ಬಟ್ಲಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಕಡಲೆ ಬೀಜ ಎಲ್ಲ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ. ನಿಮಗೆ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಈ ತರ ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕೊಂಡ್ಬಿಡಿ. ಜಾಲರಿನಲ್ಲಿ ಅದು ನೀಟಾಗಿ ಫ್ರೈ ಆಗ್ತಾ ಇಲ್ಲ. ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಗರಿ ಗರಿಯಾಗಿ ಚೆನ್ನಾಗಿ ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು. ಮೆತ್ತಗಿದ್ರೂ ಕಡಲೆ ಬೀಜ ಚೆನ್ನಾಗಿ ಅನ್ಸಲ್ಲ. ಚೆನ್ನಾಗಿ ಗರಿ ಗರಿಯಾಗಿರ್ಬೇಕು. ಆವಾಗ ನೀವು ಎಷ್ಟೇ ದಿನ ಇಟ್ರು ಅದು ಮೆತ್ತಗಾಗಲ್ಲ. ನೋಡಿ ಈ ತರ ಕಲರ್ ಕೂಡ ಚೇಂಜ್ ಆಗಬೇಕು. ನೀವು ಉರಿ ಕಮ್ಮಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಾಗ ಮಾತ್ರ ಆ ತರ ಬರುತ್ತೆ. ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಗರಿ ಗರಿಯಾಗಿ ಬರಲ್ಲ. ಆಮೇಲೆ ಹುರ್ಗಡ್ಲೆನು ನಾನು 1 ಕಪ್ ಅಷ್ಟು ಹುರ್ಗಡ್ಲೆನ ಹಾಕೊಂಡಿದ್ದೀನಿ. ಹುರ್ಗಡ್ಲೆನ ನೀವು ಎಣ್ಣೆ ಒಳಗೆ ಹಾಕೊಂಡ್ಬಿಟ್ರೆ ಎತ್ಕೊಳ್ಳೋದು ಕಷ್ಟ. ಹೀಗೆ ಜಾಲರಿನಲ್ಲೇ ಇಟ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಹುರ್ಗಡ್ಲೆನ. ಎಲ್ಲ ನಾನು ಒಂದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ನಾನು ಮತ್ತೆ 1 ಬಟ್ಲಷ್ಟು ಗಟ್ಟಿ ಅವಲಕ್ಕಿನ ಹಾಕೊತಾ ಇದ್ದೀನಿ. ನಾನು ಆ ಜಾಲರಿನಲ್ಲಿ ಅವಲಕ್ಕಿ ಕೆಳಗಡೆ ಅಂದ್ರೆ ಗ್ಯಾಪ್ ಜಾಸ್ತಿ ಇರುತ್ತಲ್ವಾ, ಎಣ್ಣೆ ಒಳಗೇನೆ ಬಿದ್ಬಿಡುತ್ತೆ ಅಂತ ಬೇರೆ ಜಾಲರಿನಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕೊಂಡ್ರು ಅವಲಕ್ಕಿ ಎತ್ಕೊಳ್ಳೋ ಅಷ್ಟೊತ್ತಿಗೆ ಸೀದೋಗ್ಬಿಡುತ್ತೆ. ಹಾಗಾಗಿ ಈ ತರ ಜಾಲರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತೆ ಕರ್ಬೇವಿನ ಸೊಪ್ಪನ್ನು ಕೂಡ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಮಾಡ್ಕೋಬೇಕು. ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾನಿಲ್ಲಿ 1 2 ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ತರ ಎಣ್ಣೆಲಿ ಕರ್ದಿರೋ ಬ್ಯಾಡಗಿ ಮೆಣಸಿನ್ಕಾಯಿ ತಿನ್ನೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮಿಕ್ಸ್ಚರ್ ಜೊತೆ. ಬ್ಯಾಡಗಿ ಮೆಣಸಿನ್ಕಾಯಿನ ಅಷ್ಟೊಂದೆಲ್ಲ ಖಾರ ಇರಲ್ಲ. ಮತ್ತೆ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಒಣ ಕೊಬ್ಬರಿ ಪೀಸನ್ನು ಕೂಡ ಹಾಕೊತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಕೊಬ್ಬರಿನೂ ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಂಡು ತಿಂದಾಗ ಅದು ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಮಿಕ್ಸ್ಚರ್ ಜೊತೆ ಎಲ್ಲ ತಿನ್ನುವಾಗ ತುಂಬಾ ರುಚಿ ಅನ್ಸುತ್ತೆ. ನೋಡಿ ಈ ತರ ಬ್ರೌನಿಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಯಾವುದನ್ನೇ ಆದ್ರೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಉರಿ ಜಾಸ್ತಿ ಇಟ್ಕೋಬೇಡಿ. ಉರಿ ಜಾಸ್ತಿ ಇಟ್ಕೊಂಡ್ರೆ ಯಾವುದು ಕೂಡ ಚೆನ್ನಾಗಿ ಫ್ರೈ ಆಗೋದಿಲ್ಲ. ನೋಡಿ ಇಷ್ಟ ಆದರೆ ಸಾಕು. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಒಂದು ದೊಡ್ಡ ಪಾತ್ರೆನ ತಗೊಳ್ಳಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಮಿಕ್ಸ್ಚರ್ನ ಹಾಕೊತಾ ಇದ್ದೀನಿ. ಫಸ್ಟ್ಗೆ ಮಿಕ್ಸ್ಚರ್ ಅಂದರೆ ರೌಂಡಕ್ಕೇ ಹಾಕೊಂಡ್ಬಿಟ್ಟಿದ್ವಿ ಅಲ್ವಾ ಎಣ್ಣೆಗೆ ಹಾಕೊಂಡಾಗ. ಈಗ ಸ್ವಲ್ಪ ಪುಡಿ ಮಾಡ್ಕೊಂಡು ಪ್ರೆಸ್ ಮಾಡಿದ್ರೆ ಅದು ಪುಡಿ ಆಗ್ಬಿಡುತ್ತೆ. ನೋಡಿ ಸರ್ಕಲ್ ತರ ಅದೇ ರೀತಿ ಇದೆ. ನೀಟಾಗಿ ಒಂದ್ಸಲ ಪ್ರೆಸ್ ಮಾಡ್ಬಿಟ್ರೆ ಪುಡಿ ಆಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ಕೈಯಲ್ಲಿ ಒಂದ್ಸಲ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಮಿಕ್ಸ್ಚರು. ನಿಮಗೆ ಬೇಕರಿನಲ್ಲೆಲ್ಲ ಯಾವ ತರ ಸಿಗುತ್ತೆ ಸಾಫ್ಟ್ ಆಗಿ ಗರಿ ಗರಿಯಾಗಿ ಅದೇ ರೀತಿ ಇದೆ ಮಿಕ್ಸ್ಚರು. ಕಲರ್ ಕೂಡ ಹಾಗೆ ಇದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ.
ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ? ಒಂದ್ಸಲ ನೀವು ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡಿಬಿಟ್ರೆ ಅದೆಲ್ಲ ಸ್ವಲ್ಪ ಪುಡಿ ಪುಡಿ ಆಗುತ್ತೆ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಕಡಲೆ ಬೀಜ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಡಲೆ ಬೀಜನೂ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಆ ಥರ ಫ್ರೈ ಆಗಬೇಕು ಕಡಲೆ ಬೀಜ, ಹುರ್ಗಡ್ಲೆ, ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಮಿಕ್ಸ್ಚರಲ್ಲಿ. ಫ್ರೈ ಮಾಡ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು ಮತ್ತು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಅವಲಕ್ಕಿ, ಗಟ್ಟಿ ಅವಲಕ್ಕಿನ ಹಾಕೊಂಡಿದ್ದೀನಿ ನಾನು. ಇದು ಕೂಡ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ಚರ್ ಜೊತೆ ತಿನ್ನೋಕ್ಕೆ. ಮತ್ತು ನಾನಿಲ್ಲಿ ಒಂದು 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡ್ರನ್ನ ಈ ಥರ ಮೇಲೆ ಉದುರಿಸ್ಕೊಳ್ಳಿ. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಎಲ್ಲದಕ್ಕೂ ಕೂಡ. ಈಗ ಅವಲಕ್ಕಿ ಅದಕ್ಕೆಲ್ಲ ಉಪ್ಪು ಹಾಕಿರಲ್ಲ, ಸಪ್ಪೆ ಸಪ್ಪೆ ಅನಿಸುತ್ತಲ್ವ, ಈ ಥರ ಮೇಲೆ ಸ್ವಲ್ಪ ಉಪ್ಪು ಖಾರನ ಹಾಕ್ಕೊಂಡಾಗ ಎಲ್ಲದಕ್ಕೂ ಚೆನ್ನಾಗಿ ಉಪ್ಪು ಖಾರ ಮಿಕ್ಸ್ ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಖಾರ ಎಲ್ಲ ಚಿಲ್ಲಿ ಪೌಡ್ರನ್ನ ನೋಡಿ ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರು ಮತ್ತು ಉಪ್ಪನ್ನ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಅವಾಗ ಉಪ್ಪು ಖಾರ. ಈ ಥರ ಚೆನ್ನಾಗಿ ನೀಟಾಗಿ ಸ್ವಲ್ಪ ದೊಡ್ಡ ಪಾತ್ರೆಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಬರೀ ಅರ್ಧ kg ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ದು ನಾನು ಮಿಕ್ಸ್ಚರು. ಎಷ್ಟು ಮಿಕ್ಸ್ಚರ್ ಆಗಿದೆ. ನಾವು ಹೊರಗಡೆ ತರೋದು ಯಾವುದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ. ಈಗ ಆಚೆ ಮಾಡೋರೆಲ್ಲ ಡೈಲಿ ಬೇಯಿಸಿದ ಎಣ್ಣೆಲೆ ಕೂಡ ಬೇಯಿಸ್ತಾ ಇರ್ತಾರೆ, ಅದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಫ್ರೆಶ್ಶಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರುಚಿ ಶುಚಿ ಎರಡೂ ಕೂಡ ಇರುತ್ತೆ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ. ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.